There is no pass or fail in that. It is graded. It will not reflect on your passing marks at all. But examination will be conducted. You have to write that. Sir, examination will be conducted for. Examination will be conducted, but at the grading 100 marks. ABCD ಅಷ್ಟೇ. ಇದನ್ನ ಫರ್ದರ್ ಏನ್ ಚೇಂಜ್ ಅನ್ನೋದನ್ನ ಅದಕ್ಕೆ ನೀವು ಕೇಳ್ಬೋದು. ಇದನ್ನ ಫರ್ದರ್ ಟೂ ಲ್ಯಾಂಗ್ವೇಜ್ ಪಾಲಿಸಿ ಮಾಡ್ತಾರೆ. ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಮತ್ತೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದನ್ನೇ ನಾನು ಡಿಸ್ಕಷನ್ಸಿಗೆ ಬರಲ್ಲ. ನಮ್ಮ ಕನ್ನಡಿಗರ ಆ ಫ್ಲೈಟ್ ಏನಿದೆ ಇದನ್ನ ಒತ್ತಡ ನೀವು ಹಾಕ್ತಾ ಇದ್ದೀರಾ. ನಮ್ಮ ಕನ್ನಡ ಭಾಷೆ ಕನ್ನಡ ಮಕ್ಕಳಿಗೂ ಕೂಡ ಸಬ್ಜೆಕ್ಟ್ ಕೂಡ ಓದೋದಕ್ಕೆ ಕಷ್ಟ ಮಾಡ್ತಾ ಇದ್ದೀರಾ. ಆ ಒತ್ತಡನ್ನ ಕಮ್ಮಿ ಮಾಡ್ತಕ್ಕಂಥದ್ದನ್ನ ನಾವು ಈ ಸಿಸ್ಟಮ್ ಮಾಡಿದೀವಿ. ಅವರು ಕೂಡ ಇವತ್ತು ಬೆಳಗ್ಗೆ ಬಂದಾಗ ತುಂಬಾ ಸಂತೋಷದಿಂದ ಈ 35ರಿಂದ 33 ಮಾಡಿರೋದಕ್ಕೆ ನಮ್ಮ ಕನ್ನಡಿಗರಿಗೂ ಕೂಡ ಜಾಬ್ ಏನು ಕೆಲಸ ಸಿಗ್ತಕ್ಕಂಥ ಅವಕಾಶಗಳಿಗೆ ನೀವು ಮಾಡಿಕೊಟ್ಟಿರಿ. ಅದು ಫಸ್ಟ್ ನಮಗೆ ಅರ್ಥ ಆಗಿರ್ಲಿಲ್ಲ. ಅವ್ರು ಹೇಳಿದ್ರು, ಅವರು ನಮಗೆ ಗೊತ್ತಾಗ್ಲಿಲ್ಲ ಫಸ್ಟ್. ಈಗ ನಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ 10ನೇ ಕ್ಲಾಸು ಕಂಪಲ್ಸರಿ ಈವನ್ ಟು ಬಿಕಮ್ ಎನಿಥಿಂಗ್. ನೀವೇನಾದ್ರೂ ಒಂದು ಫೆಸಿಲಿಟಿಗೆ ನೀವು ಒಂದು PF ಇಲ್ಲ ಮೆಡಿಕಲ್ ಇದಕ್ಕೆ ಎಲ್ಲದಕ್ಕೂ ಬರ್ಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ SSLC ಇದೆಯಾ ಅಂತ ಕೇಳ್ತಾರೆ. ಮುಂಚೆ 7ನೇ ಕ್ಲಾಸ್ವರೆಗೂ ಇತ್ತು. SSLC ಇಸ್ ಕಂಪಲ್ಸರಿ ನಾವು. 10th ಸ್ಟ್ಯಾಂಡರ್ಡ್ ಇಸ್ ಕಂಪಲ್ಸರಿ. ಸೊ 10th ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ ನಿಮಗೆ PF, ನಿಮಗೆ ಒಬ್ರು ಸೆಕ್ಯೂರಿಟಿ ಗಾರ್ಡು, ಡ್ರೈವರು, ಇಲ್ಲಾಂದ್ರೆ ಯಾವ್ದಾದ್ರು ಹೈಯರ್ ಇದಕ್ಕೆ ಓದ್ಕೋಬೇಕು, ಅದೆಲ್ಲದೂ ಕೂಡ ಬರ್ಬೇಕಂತ ಈಗ ಅವ್ರಿಗೆ ಅರ್ಥ ಆಗಿದೆ ಅದು. ಸೊ ದೇ ವರ್ ವೆರಿ ಹ್ಯಾಪಿ. ಬಂದಿದ್ರು ಮನೆಗೆನೆ ಎಲ್ಲ ಸರ ಗೋವಿಂದವರು ಮತ್ತೆ ಎಲ್ಲ ಸಂಘಟನೆಯವರು. ನಾವು ಜಾಸ್ತಿ ಜನರು ಬೇಡ ಅಂತ ಮನೆಗೆ ಬಂದ್ವಿ ಸರ್ ಅಂತ ಹೇಳಿದ್ರು. ನಾನು ಹೇಳಿಲ್ಲ, ಬನ್ನಿ ಪ್ಲೀಸ್ ಅಂತ ಮನೆಗೆ ಬಂದು ಇದನ್ನೆಲ್ಲ ಹೇಳಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ಹೇಳಲಿಲ್ಲ ಏನು ಮಾಡ್ತೀವಿ ಅಂತ, ಬಟ್ ಅವರು ಕೂಡ ಹೇಳಿದ್ರು ಈಗ ಎಕ್ಸಾಮು ಬರೀತಾ ಇದ್ದಾರೆ, ನಾವು ಮುತ್ತಿಗೆ ಹಾಕಬೇಕು ಅಂತ ಹೇಳಿದೀವಿ. ಆದರೆ ಮುತ್ತಿಗೆ ಹಾಕಕ್ಕೆ ನಮಗೂ ಇಷ್ಟ ಇಲ್ಲ. ನೀವೇನೋ ಒಂದು ತೀರ್ಮಾನ ತಗೊಳ್ತೀರಿ. ಕಾವೇರಿದೆಲ್ಲ ಹೇಳಿದ್ರು ನಮ್ಮ ತಂದೆಯವ್ರದ್ದೆಲ್ಲ. ಅಪ್ಪ, ನಮ್ಮ ತಂದೆಯವರು ರೂಲ್ಸ್ ಮಾಡಬೇಕಾದ್ರೆ ವಿಧಾನಸಭೆ ಕರೆದೇ ಮಾಡಿದ್ದೆ ಹೊರತು ಮನೇಲಿ ಕುತ್ಕೊಂಡು ಮಾಡೋದಲ್ಲ ಅದು. ಇದನ್ನು ನಾನು ಏನಾದ್ರು ಮಾಡ್ಬೇಕಂದ್ರೆ ನನಗೆ ಮುಖ್ಯಮಂತ್ರಿಗಳು ಇರ್ತಾರೆ. ಇದು ನನ್ನ ಇತಿಮಿತಿ ಇರೋದ್ರಿಂದ ಇಟ್ಸ್ ಸೆನ್ಸಿಟಿವ್. ಸೊ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್, ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಮಾಡಿದ್ದು ಒಳ್ಳೇದು, ನೀವು ಮಾಡು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಕುತ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡೋಣ ಅಂತ ಹೇಳಿ ಈಗ ಸೇಮ್ ಈಗ ಮುಂಚೆ ಎಲ್ಲ ನಮ್ಗೆಲ್ಲ ಇತ್ತು. ನಾವು ಟೆಸ್ಟ್ ಎಲ್ಲ ಬರಿತಾ ಇದ್ವಲ್ಲ, ABC. ಈಗ ನಿಮ್ಮ ಕಂಡಕ್ಟ್ ಕ್ಲಾಸ್ ಅಲ್ಲಿ ಹೆಂಗೆ ನೀವು ಎಷ್ಟು ಜನ ಬರಿತಾ ಇದೀರಿ ಅಂತ ನಾನು ನಿಮಗೆ ಗ್ರೇಡ್ ಮಾಡೋದಾದ್ರೆ ಹೇಮಂತವ್ರೆ, ನಮಗೆ ಏನ್ ಗ್ರೇಡ್ ಕೊಡ್ತೀನಿ ಅಂತ ಹೇಳಲ್ಲ. ಈಗ ಬೇರೆಯವ್ರಿಗೆ ನಾವು ಗ್ರೇಡ್ ಮಾಡ್ಕೊಳ್ತೀವಿ ಇಲ್ಲಿ, ಈಗ ನೀವು ಯಾಕೆ ಗ್ರೇಡ್ ಅಂತ. ಸೊ ಆ ಗ್ರೇಡ್ ಕೊಡೋದಷ್ಟೇ. ಇಟ್ಸ್ ನಥಿಂಗ್. ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಸೇಮ್ ಕ್ವಶನ್ಸ್ ಎಲ್ಲ ಇರ್ತದೆ, ಬಟ್ ಇಟ್ ಇಸ್ ಗ್ರೇಡೆಡ್. ಹೌದು, ಎಲ್ಲ ಆಲ್ ಗ್ರೇಡಿಂಗ್ ಅಲ್ಲ. ಎಕ್ಸಾಮ್ ಏನಾಗ್ತದೆ, ಅದು ತಪ್ಪಾಗುತ್ತೆ, ಪಾಲಿಸಿಯಲ್ಲಿ ತಪ್ಪಿದಾಗ್ತದೆ. ಎಕ್ಸಾಮ್ ಬರೀತಾರೆ. ಆಮೇಲೆ ಏನಾಗುತ್ತೆ, ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು. ಈಗ ನಾನು ಎಕ್ಸಾಮ್ ಬರೆಸ್ಲಿಲ್ಲ ಅನ್ಕೊಳ್ಳಿ, ಹಾಗಾದ್ರೆ ಟೀಚರ್ ಯಾಕೆ ಅಂತ ನೆಕ್ಸ್ಟ್ ನೀವು ಕ್ವಶನ್ಸ್ ಕೇಳ್ತೀರಾ. ಯಾರವರು? ನಮ್ಮ ಕರ್ನಾಟಕದ ಜನರೇ, ಕರ್ನಾಟಕದ ಟೀಚರ್ಸೇ ಪಾಪ ಹಿಂದಿ ಓದಿ ಕನ್ನಡಿಗರು ಇವತ್ತು ಹಿಂದಿಯಾಗಿ ಹೊಟ್ಟೆಪಾಡಿಗೆ ಕಲಿಸಿದ್ದಾರೆ. ಇದು ನಾನು ಇವತ್ತು ಮಾಡಿದ್ದಲ್ಲ. ಹಂಗಂದ ತಕ್ಷಣ ನೀವು ಅವ್ರು ನಾನಲ್ಲಿ ತಗೊಳ್ತೀರಾ ಇಲ್ವಾ, ಟೀಚರ್ಸ್ ರಿಕ್ರೂಟ್ ಮಾಡ್ತಾರೆ, ಇದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವಾಗಲೂ ಕೂಡ ದಟ್ ಈಸ್ ಎ ಡಿಫ್ರೆಂಟ್ ಅಜೆಂಡಾ. ಅದಕ್ಕೆ ನಾನು ಹೇಳಿದ್ನಲ್ಲ, ಜಾಸ್ತಿ ಇದು ಬೇಡ. ಅವ್ರಿಗೆ ಹಿಂದಿ ಸಬ್ಜೆಕ್ಟ್ ಮಾತ್ರ ಹೌದು, ಇದಕ್ಕೆ ಮಾತ್ರ ಥರ್ಡ್ ಲ್ಯಾಂಗ್ವೇಜ್, ಆಲ್ ಥರ್ಡ್ ಲ್ಯಾಂಗ್ವೇಜ್. ಸೊ ನೀವು ಹಿಂದಿ ಅಂತಾನು ತಗೊಳ್ಳೋದು ಬೇಡ. ಆಲ್ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್. ಎಕ್ಸಾಮ್ ಬರೆಯೋದು, ರಿಸಲ್ಟ್ ನಾವು ಇದು ಮಾಡೋದು 525ಕ್ಕೆ. ಈಗೇನು 625 ಅದಷ್ಟೇ ಗ್ರೇಡ್. ಈಗ ಸ್ಟಾರ್ಟ್. ಇವತ್ತು ನಾವು ಆರ್ಡರ್ನ ಸಾಯಂಕಾಲ ಇಲ್ಲ 30ನೇ ತಾರೀಕು 31ನೇ, ಮೋಸ್ಟ್ಲಿ ಇವತ್ತು ಸಾಯಂಕಾಲನೇ ಆರ್ಡರ್ ಇದು ಮಾಡ್ತಾರೆ. ಯಾಕೆಂದ್ರೆ ಅದು ಪ್ರೋಸೆಸ್ ಆಗಿ ಮಾಡ್ತಾರೆ. ಎಕ್ಸಾಮ್ ಯಾವ್ದು ಬರ್ಸ್ತಾನೆ ಇಲ್ಲಲ್ಲ. 8th 9th ಅದು ಅಫಿಷಿಯಲಿ ಅಲ್ಲೆಲ್ಲ ಇರುತ್ತೆ. ಎಕ್ಸಾಮು ಪ್ರಿಪರೇಟರಿ ಮಾಡ್ತಾರೆ, ಅದೆಲ್ಲದು ಕೂಡ. ಅದನ್ನ ಆಮೇಲೆ ನೋಡೋಣ. ಯಾಕೆಂದ್ರೆ ಈಗ ಅದನ್ನ ವಿ ಆರ್ ನಾಟ್ ಫೇಲಿಂಗ್ ಓನ್ಲಿ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲೂ ಗ್ರೇಡ್ ಕೊಡ್ಬೇಕಂದ್ರೆ ಕೊಡೋಣ. ಏನಾರು ನಂಬರಿಂಗ್ ಕೊಟ್ಟರೆ, ಸುಪ್ರೀಂ ಕೋರ್ಟ್ ಹೇಳ್ತಾರೆ ನೀವು ನಂಬರ್ ಮಾಡಬೇಡಿ. ಆಕ್ಚುಲಿ ಅಲ್ಲೂ ಕೂಡ ಪಾಸ್ ಫೇಲ್ ಅಂತ ಅಷ್ಟೇ ಹೇಳ್ಬೇಕು. ನೀವು ಡಿಸ್ಟಿಂಕ್ಷನ್ ಅದೆಲ್ಲ ಸುಪ್ರೀಂ ಕೋರ್ಟ್ ಹ್ಯಾಸ್ ಕಮ್ ವೆರಿ ಹಾರ್ಶ್ ಆನ್ ಇಟ್. ವೈ ಯು ಆರ್ ಡೂಯಿಂಗ್ ಎಕ್ಸಾಮ್ ಅಂತ. ಈಗ ನೋಡಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಏನಂತ ಹೇಳಿದ್ರು, ಅವರಿಗೆ ಪಾಸ್ ಫೇಲ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಲಿಮಿಟೆಡ್, ಅಟ್ಲೀಸ್ಟ್ ಅವರಿಗೆ ಮುಂಚೆಲ್ಲ ನಮಗೆಲ್ಲ ಬೀಳೋವು ಟಕ್ ಅಂತ ಹೊಡಿಯೋರು ತಲೆ ಮೇಲೆ.
ಸ್ವಲ್ಪನಾದ್ರೂ ಇರ್ಬೇಕಿಲ್ಲ ಅಂದ್ರೆ ಈ ಮಕ್ಕಳು ಕಂಟ್ರೋಲ್ ಬರಲ್ಲ ಅಂತಾರೆ. ಏನಂತೆ ಟಾಯ್ಲೆಟ್ ಕಸ ಹೊಡಿಸ್ಲಿ, ಅವ್ರ ಏರಿಯಾನೇ ಕಸ ಹೊಡಿಸ್ಲಿ ಅಂತ. ಇದನ್ನೆಲ್ಲ ನಾನು ಚರ್ಚೆ ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ. ಬಿಕಾಸ್ ಇವತ್ತು ಪ್ರೋಗ್ರೆಸಿವ್ ದಿನಗಳು ಇರೋದ್ರಿಂದ ಸ್ವಾಭಾವಿಕವಾಗಿ ಸೊಸೈಟಿಯಲ್ಲಿ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಮಕ್ಕಳಿಗೆ ನಾವೇ ಹೇಳ್ತೀವಲ್ಲ, ಪೆನ್ ಕೊಡೋ ಪೆನ್ಸಿಲ್ ಹಿಡಿಯೋ ಮಕ್ಳ ಕೈಯಲ್ಲಿ ಕಸ್ಟಮರ್ಗೆ ಕೊಡ್ತಿರಲ್ರಿ ಅಂತೇಳಿ ನೀವೇ ಬರೀತೀರಿ. ನಾವ್ ಏನ್ ಮಾಡ್ಬೇಕು ಹೇಳಿ. ಅದಕ್ಕೆ ಐ ಥಿಂಕ್ ಸರ್ಟನ್ ಈಗ ಮಾರಲ್ ಸೈನ್ಸ್ ಇನ್ನೊಂದು ಮಾರಲ್ ಸೈನ್ಸ್ ಈ ವರ್ಷದಿಂದ, ಲಾಸ್ಟ್ ಇಯರ್ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಈ ವರ್ಷದಿಂದ ನಾವೇ ಸರ್ಕಾರದಿಂದ ಮತ್ತೆ ಅನುದಾನಿತ ಶಾಲೆಗೂ ಅಷ್ಟೇ ಅಲ್ಲ, ಫ್ರೀ ಬುಕ್ಸ್ ನಾವೇ ಕೊಡ್ತಾ ಇದ್ವಿ ಮಕ್ಕಳಿಗೆ. ಮಾರಲ್ ಸೈನ್ಸ್ ಅದು ತುಂಬಾ ಚೆನ್ನಾಗಿದೆ. ಕ್ರಮೇಣ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನೋಡೋಣ. ಅದು ಡಿಸ್ಕಷನ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ವಿಧಾನಸಭೆಯಲ್ಲಿ 23 ಸದಸ್ಯರು ಡಿಸ್ಕಷನ್ ಮಾಡಿದ್ರು. ಅದೇ ರೀತಿ ಮೋಸ್ಟ್ಲಿ ಅಂಡರ್ 16 ಸೋಷಿಯಲ್ ಬ್ಯಾನಿಗೆ ಅದೆಲ್ಲದೂ ನಾವು ಮಂಡನೆ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗ್ಬೇಕು. ನೀವು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಸಜೆಷನ್ಸ್ ಕೊಟ್ಟರೆ, ನಾವು ರೂಲ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಬಿಕಾಸ್ ಮೊಬೈಲಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಅದು ದೊಡ್ಡ ಒಂದು ಸಬ್ಜೆಕ್ಟ್. ಸೊ ಇಷ್ಟ ಆಗ್ತದೆ. ಮಾರಲ್ ಸೈನ್ಸ್ ಪಠ್ಯ ಪುಸ್ತಕನೇ ಇದೆ. ಸೊ ಅದಿದೆ, ಕ್ಲಾಸಸ್ ನಿಗದಿ ಮಾಡ್ತಾರೆ, ಅದನ್ನೆಲ್ಲ ವರ್ಕೌಟ್ ಮಾಡ್ತಾರೆ. ಅವರೆಲ್ಲ ಹೇಳ್ತಾರೆ ಎಷ್ಟೊತ್ತು ಯಾರು ಹೇಳ್ಕೊಡ್ಬೇಕು. ಅದಕ್ಕೆ ಸ್ಪೆಷಲ್ ಟೀಚರ್ಸ್ ಅಂತ ಇರಲ್ಲ, ಎನಿಬಡಿ ಕ್ಯಾನ್ ಟೀಚ್ ಅದು. ಸೊ ಯಾರು ಹೇಳ್ಕೊಡ್ಬೇಕು ಅದೆಲ್ಲದು ಕೂಡ ಇರ್ತದೆ. See, I will put it this way, all 3 language put together, I think the was 82 point something, ಅಲ್ಲ ಲಾಸ್ಟ್ ಟೈಮ್. ಅಲ್ಲ ನಂಬರ್ ಬೇಡ ನನಗೆ, ಪರ್ಸೆಂಟೇಜ್. ಆಲ್ 3 language 3. ಈಗ ನಾವು ರಿಸಲ್ಟ್ ಓನ್ಲಿ ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಲ್ಲ, ಹಂಗೆ ಬರೋದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗಿರೋರು 1,00,000 ಹೇಳ್ತೀನಿ, 1,64,000 ಥರ್ಡ್ ಲ್ಯಾಂಗ್ವೇಜ್. ಅದರಲ್ಲಿ ಬರೀ ಹಿಂದಿಯವರು ಫೇಲ್ ಆಗಿರೋದು 1,52,000 ಸಮಥಿಂಗ್, ಆರ್ 1,48,000. ನೋಡಿ, ಅಲ್ಲಿಗೆ ಅರ್ಥ ಆಗುತ್ತಲ್ಲ ಪ್ರೆಷರ್ ಎಲ್ಲಿ ಬೀಳುತ್ತೆ ಅಂತ. ಪಾಪ ಮಕ್ಕಳು ಕಷ್ಟ ಆಗ್ಬಿಡುತ್ತೆ. ದೇ ವುಡ್ ಹ್ಯಾವ್ ಫೇಲ್ಡ್ ಇನ್ ಅದರ್ ಸಬ್ಜೆಕ್ಟ್ಸ್. ಆ ಲೆಕ್ಕ ಕೊಡ್ಬೇಕು. ಹಂಗೆ ಬಹಳ ಕಮ್ಮಿ ಇರುತ್ತೆ ಬರೀ ಹಿಂದಿಯಲ್ಲಿ, ಇಲ್ಲ ಬರೀ ಥರ್ಡ್ ಲ್ಯಾಂಗ್ವೇಜ್ ಎಲ್ಲ 96%, 95% ಎಲ್ಲ ಹಿಂದಿನೇ ಇರೋದು. ಈಗೇನಾಗಿದೆ, ತಮಿಳ್ ಅಂತಾನು ಇಲ್ಲಿ ಇದ್ದಾಗ ತಮಿಳು ತಗೊಳ್ತಾ ಇಲ್ಲ. ಮಲಯಾಳಂ ಆಗ್ಲಿ, ತೆಲುಗು ಆಗ್ಲಿ, ಸಂಸ್ಕೃತ ಆಗ್ಲಿ, ಮರಾಠಿ ಆ ಕಡೆ ಭಾಗದವ್ರು ಸ್ವಲ್ಪ ತಗೊಳ್ತಾರೆ. ಅವರು ಈಗೆಲ್ಲ ಚೇಂಜ್ ಆಗ್ತಾ ಇದ್ದಾರೆ ಸುಮಾರಷ್ಟು ಕಡೆಗೆ. ನಾವು ಬೇರೆ ಗಡಿ ಭಾಗದಲ್ಲಿ ಕನ್ನಡಕ್ಕೆ ಒತ್ತನ್ನ ಕೊಡ್ತಕ್ಕಂಥದ್ದು ಅದನ್ನ ಕಾನೂನೇ ಮಾಡ್ಬಿಟ್ಟಿದೀವಿ. ನಮ್ದು ರೆಸ್ಪಾನ್ಸಿಬಿಲಿಟಿ ಮಾಡ್ತೀವಿ. ಉರ್ದು ಅದೇ ನೋ, ಯು ಕ್ಯಾನ್ ಟೇಕ್ ಎನಿ ಲ್ಯಾಂಗ್ವೇಜ್ ವಿಚ್ ಇಸ್ ಅವೈಲಬಲ್ ಹಿಯರ್ ನಮಗೆ. ಬಟ್ ಟೀಚರ್ಸು ಅವೈಲಬಲ್ ಇರಬೇಕಲ್ಲ. ಆಕ್ಚುಲಿ ನೀವು ನಂಬಲ್ಲ, ಐ ಥಿಂಕ್ ಅರಬಿಕ್ ಇದೆ. ಅರಬಿಕ್ ಇಸ್ ಆಲ್ಸೋ ಲ್ಯಾಂಗ್ವೇಜ್. ಅದಕ್ಕೆ ನಾವು ಇದನ್ನ ಹಾಕೋದ್ ಬೇಡ, ಥರ್ಡ್ ಲ್ಯಾಂಗ್ವೇಜ್ ಅಂತ ಟ್ರೀಟ್ ಮಾಡೋಣ. ಬಟ್ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಈಗ ಅದಕ್ಕೆ ಇದನ್ನೆಲ್ಲದೂ ಸೇರಿಸಿ ಅಲ್ಲ, ಇಟ್ ಈಸ್ ಆಸ್ 1 and 2 ಲ್ಯಾಂಗ್ವೇಜ್. ಇಟ್ಸ್ ನಾಟ್ ಕಾಲ್ಡ್ ಆಸ್ ಥರ್ಡ್ ಲ್ಯಾಂಗ್ವೇಜ್. 1 and 2 ಅಂತ ಹೇಳ್ತಾರೆ, ಯಾಕೆಂದ್ರೆ ಇಂಗ್ಲಿಷ್ ಅಂಡ್ ಕನ್ನಡ ಇರುತ್ತಲ್ಲಿ. ಸೊ ಅದಕ್ಕೆ ಬಹಳ ಸೆನ್ಸಿಟಿವ್. ಇಂಥದಕ್ಕೆಲ್ಲ ನಾವು ಒಂದು ಪಾಲಿಸಿ ತಂದ್ಬಿಟ್ರೆ ಇದೆಲ್ಲದು ಕೂಡ ಸರಿ ಆಗ್ತದೆ. ಪಾಲಿಸಿ ಯಾವಾಗ? ಅದೇ ಈಗ ನಾವು ಆಯ್ತಲ್ಲ, ಇವಾಗ ಅಸೆಂಬ್ಲಿ ಮುಗ್ದಿದೆ. ಪಾಲಿಸಿ ಅಂದ್ರೆ ಕನ್ನಡನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು, ಮಕ್ಕಳ ಭವಿಷ್ಯನ ಇಟ್ಕೊಂಡು ಕನ್ನಡನ ಕಾಂಪ್ರಮೈಸ್ ಮಾಡೋದಕ್ಕೆ ಬರದೇ ಇಲ್ಲ. ಇವೆಲ್ಲವೂ ಸಮಸ್ಯೆಗಳು ಈಗ ನೀವೇನು ಹೇಳಿದ್ರಿ, ಇವೆಲ್ಲದೂ ಪ್ರಶ್ನೆ ಇಟ್ಟು ಒಂದು ಫ್ರೇಮ್ ವರ್ಕ್ ಅಲ್ಲಿ ತಗೊಂಡು ಬಂದು ವಿಧಾನಸೌಧದಲ್ಲೇ ಮಂಡನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಯಾಕಂದ್ರೆ ಈ ವರ್ಷ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಾವು ಈ ತರ ಕುತ್ಕೊಂಡು ಮಾತಾಡಬಾರ್ದು, ಈ ಪ್ರಶ್ನೆ ತಗೋಬಾರ್ದು, ಮಕ್ಕಳಿಗೆ ಒತ್ತಡ ಬರುತ್ತೆ. ಸೊ ಈಗ ಏನಾಗುತ್ತೆ, ಮಕ್ಕಳು ಈಗ ಸ್ವಲ್ಪ ಉದಾರ ಆದ್ರು. ನಾನು ಓದ್ತೀನಿ ಬಟ್ ಇಟ್ ಡಸಂಟ್ ರಿಫ್ಲೆಕ್ಟ್ ಆನ್ ಮೈ ರಿಸಲ್ಟ್ ಅಂತ. ಬಿಕಾಸ್ ಒತ್ತಡ ಇದ್ದೇ ಇರುತ್ತೆ. ನೀವು ಆಡ್ ಆನ್ ಮಾಡ್ತಾ ಹೋದ್ರೆ ಒತ್ತಡ. ಎಷ್ಟೊಂದ್ಸತಿ ಹೇಳ್ತಾರೆ PUC ಲ್ಯಾಂಗ್ವೇಜ್ ಬೇಕಾ ಅಂತಾನು ಹೇಳ್ತಾರೆ. ಸೊ ಅದಕ್ಕೆ ಅದು ಬೇಡ. ಇಟ್ಸ್ ಎ ಲಾರ್ಜರ್ ಸಬ್ಜೆಕ್ಟ್, ಬಟ್ ಇಟ್ಸ್ ವೆರಿ ಗುಡ್. ನಾವು ಕನ್ನಡ ಹೋರಾಟಗಾರರಿಗೆ ನಾನು ಮನವಿನೂ ಕೂಡ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಥರದ ರಿಸಲ್ಟಿಗೆ ರಿಫ್ಲೆಕ್ಟ್ ಆಗೋದಿಲ್ಲ, ಒತ್ತಡನೂ ಇರೋದಿಲ್ಲ. ಅವ್ರಿಗೂ ನಾನು ಹೇಳಿದ್ದೀನಿ, ಮೋಸ್ಟ್ಲಿ ಈ ಥರ ಮಾಡ್ಬೋದು. ಸಡನ್ ಆಗಿ ನಾನು ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ತಗೋಬೇಕಂದ್ರೆ ಅದು ವಿಧಾನಸಭೆಯಲ್ಲೇ ಆಗಬೇಕಾಗ್ತದೆ. ನಿಮ್ಮೆಲ್ಲರದು ಕೂಡ ನೀವು ಕೊಡಿ, ನಿಮ್ಗೆಲ್ಲ ಗೈಡೆನ್ಸು ಇಲ್ಲ, ನಾವು ಈ ಥರ ಮಾಡೋಣ ಅಂತ ಹೇಳಿ. ಅದಕ್ಕೆ ಅವರಿಗೆ ಆ ಒತ್ತಡ ಇರಬಾರ್ದು, ಅವ್ರಿಗೂ ಇರಬಾರ್ದು. ಅವರು ಪಾಪ ನಮ್ಮ ಮಾತೃಭಾಷೆನ ಹೋರಾಟನ, ಯಾಕೆಂದ್ರೆ ಅದನ್ನ ತುಳಿತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಲಿಲ್ಲ ಅಂದ್ರೆ